ನಮಸ್ತೆ ತುಮಕೂರು. ಇದು ಸ್ಪ್ಲೆಂಡರ್ ಪ್ಲಸ್ BS6 ಮಾಡಲು ಇಂಜಿನ್ನ ಫಿಟ್ ಮಾಡ್ತಾ ಇದ್ದೀನಿ ನೋಡಿ. ಪ್ರತಿಯೊಂದೂ ಈ ಥರ ತೊಳೆದಿಟ್ಕೊಂಡಿರ್ತೀವಿ. ಮತ್ತು ನ್ಯೂಟ್ರಲ್ ಪ್ಲೇಟು ಪ್ರತಿ ಇಂಜಿನ್ ಬಿಚ್ಚಾಗ ಇದು ಏನಕ್ಕೆ ಇಂಜಿನ್ ಬಿಚ್ಚಿದೆ ಅಂದರೆ ಗೇರ್ ಬಾಕ್ಸ್ ಬೇರಿಂಗ್ ಎಲ್ಲ ಹೊಂಟೋಗಿತ್ತು. ಗೇರ್ ಬಾಕ್ಸ್ ಬೇರಿಂಗ್ ಹೋದ ಕಾರಣ ನ್ಯೂಟ್ರಲ್ ಸ್ವಿಚ್ಚು ಗೇರಿಗೆ ಬೀಳ್ತಿಲ್ಲ, ಶಿಫ್ಟಿಂಗ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ಬಿಚ್ಚಿ ನೋಡಿದೆ, ಬೋರು ಬೇರಿಂಗ್ದು ಪಿಸ್ರೆಲ್ಲ ಹೋಗಿ ಬೋರಿಗೆ ಸೀಜ್ ಆಗಿಬಿಟ್ಟಿತ್ತು. ಬೋರ್ನ ಸೀಜ್ ಮಾಡಿದ ಕಾರಣ ನೋಡಿ ಇಂಜಿನ್ನೇ ಬಿಚ್ಚಬೇಕಾಯ್ತು. ನೋಡಿ ಫ್ರೆಂಡ್ಸ್, ಪ್ರತಿಯೊಂದನ್ನು ತೊಳ್ಕೊಂಡಿದ್ದೀವಿ. ಈ ಥರ ತೊಳ್ಕೊಂಡು ನೀಟಾಗಿದ್ದಾಗ ನೋಡಿ ಪ್ಯಾಕಿಂಗ್ ಕಿಟ್ಟು ಎಲ್ಲ ಒರಿಜಿನಲ್ಲೇ ಹಾಕ್ತಾಯಿದ್ದೀವಿ. ನೋಡಿ ಎಲ್ಲ ಈ ಥರ ನೀಟಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟು ಇಟ್ಕೊಂಡು ಅದಾದಮೇಲೆ ಕೆಲಸನ ಪ್ರತಿಯೊಂದನ್ನು ವೇಸ್ಟ್ನ ಯೂಸ್ ಮಾಡಬೇಡಿ. ಇಂಜಿನ್ ಫಿಟ್ ಮಾಡ್ಬೇಕಾದ್ರೆ ಬಟ್ಟೆ ಸಿಗುತ್ತೆ, ಬಟ್ಟೆನ ಯೂಸ್ ಮಾಡಿ. ದಯವಿಟ್ಟು ನಾನು ಮೆಕ್ಯಾನಿಕ್ಗಳ ಹತ್ರ ಕೇಳ್ಕೊಳೋದೇನಪ್ಪ ವಿಷಯ ಅಂದರೆ ವೇಸ್ಟ್ನ ಯೂಸ್ ಮಾಡಬೇಡಿ. ವೇಸ್ಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ಒರೆಸ್ಕೊಂಡು ಫಿಟ್ ಮಾಡ್ತೀರಾ. ಆ ಸಣ್ಣ ಸಣ್ಣ ಕಣ್ಗಳಿರ್ತಾವಲ್ಲ, ಸೆಕ್ಷನ್ ಫಿಲ್ಟ್ರ್, ಆಯಿಲ್ ಫಿಲ್ಟ್ರ್ ಬರುತ್ತಲ್ವ, ಆ ಫಿಲ್ಟ್ರಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಇಂಜಿನಿಗೆ ಆಯಿಲ್ ಸಪ್ಲೈ ಆಗೋಲ್ಲ. 1,000 ಓಡುತ್ತೆ, 2,000 ಓಡುತ್ತೆ, 3,000ಕ್ಕೆ ಸ್ಮೋಕಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಕಂಪ್ರೆಸರ್ ಇರೋಲ್ಲ. ನೋಡಿ ಈ ಥರ ಬಟ್ಟೆ ಯೂಸ್ ಮಾಡಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಬಟ್ಟೆ ಯೂಸ್ ಮಾಡಿ. ದಯವಿಟ್ಟು ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದಾಗ ಈ ಇನ್ಫಾರ್ಮೇಷನ್ ಫುಲ್ ಕನ್ಫರ್ಮ್ ಆಗುತ್ತೆ. ನೋಡಿ ಇದು ಕ್ಯಾಮ್ ಚೈನ್ ರೋಲರು ಚಿಕ್ಕದು, ಇದು ಬಂದು ಫುಲ್ ಸೆಟ್ಟೇ ಹಾಕಬೇಕು BS6ಅಲ್ಲಿ. ಅದಕ್ಕೆ ಇದನ್ನು ಒಂದು ಜುಗಾಡ್ ಮಾಡಿದ್ದೀನಿ ನೋಡಿ. ಇನ್ನು 120 ರೂಪಾಯಿ ಆಗುತ್ತೆ. 30 ರೂಪಾಯಿ ರೋಲರ್ಗೆ 120 ರೂಪಾಯಿ ಬಂಡಲ್ ಹಾಕ್ತೀನಿ. ನೋಡಿ ಇದು ತೋರಿಸ್ತಾ ಇದ್ದೀನಲ್ಲ, ಇದನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ನೋಡಿ ಈಗ ಬಿಟ್ಟಿಟ್ಕೊಂಡಿದ್ದೀನಿ. ಇದಕ್ಕೊಂದು ಡ್ರಿಲ್ಲಿಂಗ್ ಮಿಷಿನ್ದು ಡ್ರಿಲ್ಲಿಂಗ್ ಇಟ್ಕೊಂಡಿದ್ದೀನಿ ನೋಡಿ. ಈಗ ಹೊಡಿತಿದ್ದೀನಿ, ಮೇಲಿಂದ ಡಂಪ್ ಮಾಡಿಬಿಟ್ಟು ರಿವಿಟ್ ಓಪನ್ ಆಗುತ್ತೆ. ರಿವಿಟ್ ಓಪನ್ ಆದಾಗ ನೋಡಿ ರಿವಿಟ್ ಓಪನ್ ಆಯಿತು. ಈಗ ರೋಲರ್ನ ಹಾಕಿ ಆ ರಿವಿಟ್ನ ಮೇಲ್ಗಡೆಯಿಂದ ತಟ್ಬಿಟ್ಟು ಅದನ್ನು ಲಾಕ್ ಮಾಡ್ತೀನಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನನ್ನ ವರ್ಕ್ಶಾಪ್ ಬಂದು ತುಮಕೂರು ಡಿಸ್ಟ್ರಿಕ್ಟ್ CS ಹುಬ್ಳಿಲಿ. ಬನ್ನಿ, ಇದೇ ಥರ ಯಾವುದೇ ಆದರೂ ವರ್ಕ್ ಇದ್ದರೂ ತೊಗೊಂಬನ್ನಿ. ನೋಡಿ ಈಗ ಹೊಸ ರೋಲರ್ ಹಾಕಿದ್ದೀನಿ. ರೋಲರ್ ಹಾಕಿ ಈಗ ಡಂಪ್ ಮಾಡ್ತೀನಿ. ನೋಡಿ ಜಾಸ್ತಿ ನೋಡಿ ಇಷ್ಟೇ ಕುಟ್ಟೋದು. ಲಾಕ್ ಆಯಿತು. ಲಾಕ್ ಆಗಿ ಉಲ್ಟಾ ಇಟ್ಕೊಂಡು ಒಂಚೂರು ಹ್ಯಾಮರಲ್ಲಿ ಹೊಡಿತೀನಿ, ಓಪನ್ ಲಾಕ್ ಆಗಲಿ ಅಂತ. ನೋಡಿ ರೊಟೇಟ್ ಎಲ್ಲ ಕರೆಕ್ಟಾಗಿ ಆಗಿದೆ. ಇದೊಂದು ಹೊಸದು ಹಾಕಬೇಕು ಅಂದರೆ 120 ರೂಪಾಯಿ ವೇಸ್ಟ್ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಚೆನ್ನಾಗಿತ್ತು. ಅದನ್ನು ರಿಮೂವ್ ಮಾಡಿ, ರೋಲರ್ನ ರಿಮೂವ್ ಮಾಡಿ, ನಾರ್ಮಲ್ ಗಾಡಿದೆ ಆಗುತ್ತೆ, ಹಾಕಿದ್ದೀನಿ. ನೋಡಿ ನೋಡಿ ರೆಡಿ ಆಯಿತು. ಇಂಜಿನ್ನ ಪ್ರೋಗ್ರೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಬೋಲ್ಟನ್ನು ಸಹ ಮತ್ತು ಸ್ಪೇರ್ ಪಾರ್ಟ್ಸು ಸಹ ಒರಿಜಿನಲ್ ಹಾಕಿ ದಯವಿಟ್ಟು ಇಂಜಿನ್ನ ಮಾಡಬೇಕಾದ್ರೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಪ್ರತಿಯೊಂದು ವಾಶ್ ಮಾಡಿ ಈ ಥರ ನೀಟಾಗಿ ನೋಡಿ ಈ ಥರ ಆಲ್ಟ್ರ್ ಮಾಡ್ಬೋದು. ಆಲ್ಟ್ರ್ ಮಾಡಿ ಹಾಕಿದ್ದೀನಿ. ಇವಾಗ ಇಂಜಿನ್ನ ಫಿಟ್ ಮಾಡ್ತೀನಿ. ಫಿಟ್ ಮಾಡಿದೆ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ. ನೋಡಿ ಕಿಕ್ಕರ್ ಶಾಫ್ಟು ಎಲ್ಲ ಹಾಕಿದ್ದೀನಿ. ಮತ್ತು ಇದೊಂದು ನ್ಯೂಟ್ರಲ್ ಸ್ವಿಚ್ಚು ಹೊಸದು ಹಾಕಿದ್ದೀನಿ. ನ್ಯೂಟ್ರಲ್ ಪ್ಲೇಟ್ನ ಏನಕ್ಕೆ ಅಂದರೆ ಇಂಜಿನ್ ಫಿಟ್ ಮಾಡ್ಬೇಕಾದ್ರೆ ನ್ಯೂಟ್ರಲ್ ಪ್ಲೇಟ್ನ ಮಿಸ್ ಮಾಡ್ದಂಗೆ ಹಾಕಿ. ನೋಡಿ ಇದು ಹಳೇದು. ವಿಷಯ ಇನ್ನೊಂದೇನಪ್ಪ ಅಂದರೆ, ಯಾವುದೇ ಗಾಡಿ ಸರ್ವಿಸ್ ಮಾಡಿ ಇದು ಸೆಕ್ಷನ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು ಬೇರೆ ಗಾಡಿಗಳಿಗೆಲ್ಲ ಹೊರಗಡೆ ಬರುತ್ತೆ. ನೋಡಿ ಇವರು ರೀಸೆಂಟಾಗಿ ಶೋರೂಮಲ್ಲಿ ಇಂಜಿನ್ ಮಾಡಿಸಿದ್ರಂತೆ. ನೋಡಿ ಸೆಕ್ಷನ್ ಫಿಲ್ಟ್ರ್ ಕ್ಲೀನ್ ಮಾಡಿಲ್ಲ, ವೇಸ್ಟು. ಒಂದು ಗಾಡಿ ಇದೆ ನೋಡಿ, ಇಂಜಿನ್ನ ಮೋಲ್ಡ್ ಮಾಡ್ತಾಯಿದ್ದೀನಿ. ಮೋಲ್ಡ್ ಮಾಡಿ ತೋರಿಸ್ತೀನಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿರೋದೇ ಹಾಕ್ತಾಯಿದ್ದೀನಿ, ಒರಿಜಿನಲ್ಲು. ನೋಡಿ ಸೆಕ್ಷನ್ ಫಿಲ್ಟ್ರು ಫುಲ್ ಕ್ಲೀನ್ ಮಾಡಿದ್ದೀನಿ, ಕ್ಲೀನ್ ಮಾಡಿ ಹಾಕಿದ್ದೀನಿ. ಬೇರೆ ಕಡೆ ಎಲ್ಲ ಮಾಡಿಸಿದ್ರಂತೆ, ಬೇಡ ಅದು ನಮಗೆ. ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಮತ್ತು ನಿಷ್ಠೆಯಿಂದ ಮಾಡಬೇಕು. ನಿಷ್ಠೆಯಿಂದ ಮಾಡಿದಾಗ ಏನಾಗುತ್ತೆ ಅಂದರೆ ಗಾಡಿನೂ ನೀಟಾಗಿರುತ್ತೆ, ನಮ್ಮ ಕೆಲಸನೂ ಸೇಫಾಗಿರುತ್ತೆ. ಮತ್ತು ಕಸ್ಟಮರೂ ಇದೊಂದು ಗಾಡಿ ರೆಡಿ ಮಾಡಿಕೊಟ್ಟಾಗ 4 ಕಸ್ಟಮರ್ನ ಕರ್ಕೊಂಬರ್ತಾರೆ. ಅದೇ ಒಂದು ಪ್ರೀತಿ ವಿಶ್ವಾಸ ಇರೋದು. ನೋಡಿ ಬೇರಿಂಗ್ ಎಲ್ಲ ಹಾಕ್ತಾಯಿದ್ದೀನಿ, ಹೆಡ್ಲಗೆ ಹಮ್ಮಿಂಗ್ ಗೇರ್ ಎಲ್ಲ ಹಾಕಿ ಫಿಟ್ ಮಾಡ್ತಾಯಿದ್ದೀನಿ. ಫಿಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯೂಸ್ಫುಲ್ ಆಗುತ್ತೆ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಆಯಿಲ್ ಪಂಪ್ ಎಲ್ಲ ಚೇಂಜ್ ಆಗಿದೆ BS6ಅಲ್ಲಿ. ಕಿಕ್ಕರ್ ಟೈಮಿಂಗ್ ಎಲ್ಲ ಸೇಮು. ನೋಡಿ ಇದೊಂದು ಆಯಿಲ್ ಫಿಲ್ಟ್ರ್ ತೋರಿಸ್ತಿದ್ದೇನೆ. ಈ ಆಯಿಲ್ ಪಂಪು ಚೇಂಜ್ ಆಗಿದೆ. ಆಯಿಲ್ ಪಂಪ್ ಚೇಂಜ್ ಆಗಿಬಿಟ್ಟಿದೆ. ಮತ್ತು ಕ್ಲಚ್ ಬೆಲ್ ಚೇಂಜ್ ಆಗಿದೆ. ಮತ್ತು ಕ್ಲಚ್ ಅಸೆಂಬಲ್ ಚೇಂಜ್ ಆಗಿದೆ BS6ಅಲ್ಲಿ. ನೋಡಿ ಇಲ್ಲಿ ವೀಲ್ ತೋರಿಸ್ತಾ ಇದ್ದೀನಿ. ನೋಡಿ ವೀಲ್ನ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಸ್ಪೇರ್ ಪಾರ್ಟ್ಸು ತೋರಿಸಿದ್ದೀನಿ. ನಾವು ಮಾತ್ರ ವರ್ಕ್ ಮಾಡೋದು ನೀಟಾಗಿ ವರ್ಕ್ ಮಾಡ್ಕೊತೀವಿ. ಇದು ಯಾವುದೇ ಕ್ಲಚ್ ಪ್ಲೇಟ್ ಹಾಕಿ ಆಯಿಲ್ ಡೀಪ್ ಮಾಡಿ
ಇದಕ್ಕೆ BS6ಗೆ ಶೈನ್ ಹಾಕ್ತಾ ಇದ್ದೀನಿ. ಕ್ರಾಸ್ ಮಾಡಬೇಡ, ಹಂಗೆ ಇರ್ತದೆ. ಇದಕ್ಕೆ BS6 ಸ್ಪ್ಲೆಂಡರ್ಗೆ ಪಿಕಪ್ ಜಾಸ್ತಿ ಬರಲಿ ಅಂತ ಶೈನ್ ಹಾಕ್ತಾ ಇದ್ದೀನಿ. ಶೈನ್ ಸ್ಪ್ಲೆಂಡರ್ ಹಾಕಿದ್ರೆ ಪಿಕಪ್ ಬರಲ್ಲ ಅನ್ನೋ ಒಂದು ದೃಷ್ಟಿಗೋಸ್ಕರ ಶೈನ್ ಹಾಕಿದ್ದೀನಿ ನೋಡಿ. ಯಾವುದೇ ಕ್ಲಚ್ ಪ್ಲೇಟ್ ಹಾಕಿದಾಗ ದಯವಿಟ್ಟು ಆಯಿಲ್ ಡೀಪ್ ಮಾಡಿ ಹಾಕಿ. ಹಾಕೋದ್ಕಿಂತ ಮುಂಚೆ ಆಯಿಲ್ ಡೀಪ್ ಮಾಡಿಬಿಟ್ಟು ನೋಡಿ. ಇದು ಹೋಂಡಾ ಶೈನ್ದು ಕ್ಲಚ್ ಪ್ಲೇಟ್ ಹಾಕಿರೋದು ಕಾಣಿಸ್ತಿದೆಯಾ? ಥ್ಯಾಂಕ್ ಯು. ನಿಮಗೂ ಯಾವುದಾದ್ರೂ ಇದೇ ಥರ ಪಿಕಪ್ ಪ್ರಾಬ್ಲಮ್ ಬಂದರೆ ಹೋಂಡಾ ಶೈನ್ ಗೊತ್ತಾ? ನೋಡಿ ಫ್ರೆಂಡ್ಸ್, ಕ್ಲಚ್ನ ಫಿಟ್ ಮಾಡ್ತಾ ಇದ್ದೀನಿ. ಕ್ಲಚ್ನ ಫಿಟ್ ಮಾಡಬೇಕಾದ್ರೆ ಈ ರೀತಿ ಶೇಕಿಂಗ್ ಮಾಡಿ ಕುಣಿಸ್ಕೊಳ್ಳಿ. ಕ್ಲಚ್ ಪ್ಲೇಟು ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನೋಡಿ. ಇದನ್ನು ಕುಣಿಸ್ಬೇಕಾದ್ರೆ ಶೇಕಿಂಗ್ ಮಾಡಿ ಕುಣಿಸ್ಕೊಳ್ಳಿ ನೋಡಿ. ಕುಂಡಿಸಿದ್ಮೇಲೆ ನೋಡಿ ರೊಟೇಟ್ ಮಾಡಿ, ರೊಟೇಟ್ ಮಾಡ್ಕೋಬೇಕು. ಹಿಂಗೆ ರೊಟೇಟ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೇಕು. ನಾವು ಪ್ರತಿಯೊಂದು ಕೆಲಸನೂ ನೋಡಿ ಈ ಥರ ಇಂಪ್ಯಾಕ್ಟ್ ಮಿಷಿನಲ್ಲಿ ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡೋದು. ಏನಕ್ಕಿಂತ ಇಂಜಿನ್ ವರ್ಕ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ತಮ್ಮಲ್ಲಿ ತೋರಿಸ್ತಾ ಇದ್ದೀನಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನೋಡಿ ಪ್ರತಿಯೊಂದೂ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡೇ ಕೆಲಸ ಮಾಡಬೇಕು. ಏನಕ್ಕೆಂದರೆ ನಾವು ಎಷ್ಟು ನೀಟಾಗಿ ಕೆಲಸ ಮಾಡ್ತೀವಿ ಅಷ್ಟು ನೀಟಾಗಿ ಗಾಡಿ ಇರುತ್ತೆ. ಹಾಗಾಗಿ ದಯವಿಟ್ಟು ಕೇಳ್ಕೊಳೋದೇನಪ್ಪ ಅಂದರೆ ನೀಟಾಗಿ ಕೆಲಸ ಮಾಡಿ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದಾಗ ಅದನ್ನು ಅವ್ರಿಗೂ ಮನಸ್ಸಿಗೆ ಸಮಾಧಾನ ಇರುತ್ತೆ. ಮತ್ತು ಒಂದು 4 ವರ್ಷ ಬರೋ ಇಂಜಿನು ಒಂದು 6 ವರ್ಷ 7 ವರ್ಷ ಮೇಂಟೆನೆನ್ಸ್ ಮಾಡಿದ್ರೆ ಬಂದಾಗ ಅವ್ರೇನು ಮಾಡ್ತಾರೆ, ಬಿಡಪ್ಪ ಆ ವರ್ಕ್ಶಾಪಿಗೆ ಹೋಗಬೇಕು, ಚೆನ್ನಾಗಿ ಮಾಡಿಕೊಟ್ಟಿದ್ರು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಕೆಲಸನ ನೀಟಾಗಿ ಮಾಡಿ. ಕಸ್ಟಮರ್ ಇರಲಿ ಇಲ್ಲದೇ ಇರಲಿ ಜಿನಿಯನ್ ಸ್ಪೇರ್ ಹಾಕಿ. ಜಿನಿಯನ್ ಸ್ಪೇರ್ ಹಾಕಿದಾಗ ಲೈಫು ಬರುತ್ತೆ ನೋಡಿ. ಕ್ಲಚ್ ಕವರೆಲ್ಲ ಎಷ್ಟು ನೀಟಾಗಿ ವಾಶ್ ಮಾಡಿದ್ದೀನಿ ಅನ್ನೋದು ಕಮೆಂಟ್ ಮಾಡಿ ಹೇಳಬೇಕು. ನೀವು ಎಲ್ಲಿಂದ ನಾನು ವೀಡಿಯೋ ನೋಡ್ತಿದ್ದೀರಾ ಕಮೆಂಟ್ ಮಾಡಿ. ನಾನು ಇಲ್ಲಿಂದ ನೋಡ್ತಾ ಇದ್ದೀವಿ ಅಂತ ನೀವು ನೋಡಿದವರು ನನ್ನ ರಾಜ್ಯ ಆಗಲಿ ಜಿಲ್ಲೆ ಆಗಲಿ ಕಮೆಂಟ್ ಮಾಡಿರಿ. ನಿಮಗೆ ಯೂಸ್ಫುಲ್ ಆಯಿತಾ ವೀಡಿಯೋನು ಕಮೆಂಟ್ ಮಾಡಿ ನೋಡಿ. ಎಲ್ಲ ಕ್ಲಚ್ ಕವರ್ ಬೋಲ್ಟ್ ಗಿಲ್ಟ್ ಎಲ್ಲ ಹಾಕಿ ಇಂಜಿನ್ನ ಮೋಲ್ಡ್ ಮಾಡ್ತಾಯಿದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಫುಲ್ ಮೋಲ್ಡ್ ಆಗುತ್ತೆ ನೋಡಿ. ಫ್ರೆಂಡ್ಸ್, ರಿಂಗ್ಸ್ನ ಸೆಟ್ ಮಾಡಿದ್ದೀನಿ ನೋಡಿ. W1 2 3 4 ಇಲ್ಲಿ ಬರೆದಿದ್ದೀನಿ ಮಾರ್ಕು. ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದು. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ನೋಡಿ ಈ ಥರ ರಿಂಗ್ಸ್ನ ಸೆಟ್ ಮಾಡಬೇಕು. ಕಾಮನ್ನಾಗಿ ಆಪೋಸಿಟ್ ಸಿಗಬಾರ್ದು. ಆಪೋಸಿಟ್ ಸಿಕ್ಕಿದಾಗ ಆಯಿಲ್ ಬರ್ನ್ ಆಗುತ್ತೆ, ವೈಟ್ ಸ್ಮೋಕ್ ಬರುತ್ತೆ. ಹಾಗಾಗಿ ನೋಡಿ ಈ ಥರ ಮಾರ್ಕ್ ಮಾಡಿ ರಿಂಗ್ಸ್ ಕುಂಡಿಸ್ಕೊಳ್ಳಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ, ಯೂಸ್ಫುಲ್ ಆಗುತ್ತೆ. ಇದು ಸ್ಪ್ಲೆಂಡರ್ ಪ್ಲಸ್ BS6 ಇಂಜಿನ್ ರೀಬೋರ್ ಮಾಡಿಸಿದ್ದೀನಿ, ಹೊಸ ಬೋರ್ ಹಾಕಿಲ್ಲ. ಹಾಗಾಗಿ ನೋಡಿ ರೀಬೋರ್ ಮಾಡಿಸಿದ್ದೀನಿ, ಪ್ಯಾಕಿಂಗ್ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಲಿಕ್ವಿಡ್ ಗಮ್ ಬರುತ್ತೆ ಇದರಲ್ಲಿ ಬೋರಲ್ಲಿ. ಹಾಗಾಗಿ ನೋಡಿ ಫಿಟ್ ಮಾಡ್ತಾಯಿದ್ದೀನಿ. ರೋಲರ್ಗಳೆಲ್ಲ ಹಾಕ್ಕೊಂಡಿದ್ದೀನಿ ಹೊಸದು ನೋಡಿ. ರೋಲರೆಲ್ಲ ಹಾಕ್ಕೊಂಡಿದ್ದೀನಿ, ಪಿಸ್ಟನ್ ಹೊಸದು ಫಿಟ್ ಮಾಡಿ ನೋಡಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಹೆಡ್ಡೆಲ್ಲ ನೋಡಿ ಈ ಥರ ವಾಶ್ ಮಾಡೇ ನಾವು ಫಿಟ್ ಮಾಡೋದು. ಯಾವ ಥರ ಇದೆ ಕಮೆಂಟ್ ಮಾಡಿ ಹೇಳಿ ನೋಡಿ. ಒಳಗಡೆ ಎಲ್ಲ ಯಾವ ಥರ ಇದೆ ನೋಡಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನೋಡಿ, ಈ ರೋಲರ್ನ ಫುಲ್ ಸೆಟ್ಟೆ ಹಾಕಬೇಕು. ಅದಕ್ಕೆ ಇದನ್ನು ರಿಮೂವ್ ಮಾಡಿ, ಈ ಪಿನ್ನ ರಿಮೂವ್ ಮಾಡಿ ಹಾಕಿದ್ದೀನಿ ಈ ರೋಲರ್ನ. ಈ ರೋಲರ್ ಸೆಟ್ ಬಂದು 120 ರೂಪಾಯಿ ಆಗುತ್ತೆ. 40 ರೂಪಾಯಿ ಕೆಲಸ ಮುಗಿಸಿದ್ದೀನಿ ನೋಡಿ. ಈ ಪಿನ್ನ ರಿಮೂವ್ ಮಾಡಿ ಈ ರೋಲರ್ ಹಾಕಿದ್ದೀನಿ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಕಲಿಯೋದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಇದರಲ್ಲಿ ಓಲ್ಡ್ ಟೈಪಲ್ಲಿ ವಿತೌಟ್ ಆಯಿಲಲ್ಲಿ ಒನ್ ವೇ ಕ್ಲಚ್ ಓಡ್ತಿತ್ತು. ಇದರಲ್ಲಿ ವಿತ್ ಆಯಿಲಲ್ಲಿ ಓಡುತ್ತೆ ಒನ್ ವೇ ಕ್ಲಚ್ಚು. ಅಪಾಚಿ ಟೈಪ್ ಇದೆ. ಒನ್ ವೇ ಕ್ಲಚ್ಚು ಬೇಗ ಹಾಳಾಗಲ್ಲ. ಸ್ಪ್ಲೆಂಡರ್ ಪ್ಲಸ್ BS6 ಒನ್ ವೇ ಕ್ಲಚ್ ಮಾತ್ರ ಸಖತ್ತಾಗಿದೆ. ಮುಂಚೆ ಅಂದರೆ ಒನ್ ವೇ ಕ್ಲಚ್ ಬೋಲ್ಟ್ ಕಟ್ ಆಗ್ಬಿಡೋವು, ಒನ್ ವೇ ಕ್ಲಚ್ ಜಾಮ್ ಆಗಿಬಿಡೋದು ಈ ಥರ ಇತ್ತು. ನೋಡಿ ಈಗೆಲ್ಲ ಆಯಿಲಲ್ಲಿ ಓಡುತ್ತೆ. ಒನ್ ವೇ ಕ್ಲಚ್ ಯಾವುದಕ್ಕೂ ಕಂಪ್ಲೇಂಟ್ ಆಗೋಲ್ಲ ನೋಡಿ. ವೀಲೆಲ್ಲ ಚೇಂಜ್ ಮಾಡಿದ್ದಾರೆ, ಎಷ್ಟು ಬುಷು. ಇದಕ್ಕೆ ಆಯಿಲ್ ಲೀಕೇಜ್ ಬಂದ್ಬಿಡೋದು, ಆಯಿಲ್ ಸೀಲ್ಗಳು ಎಷ್ಟೇ ಹಾಕಿದ್ರು ನಿಲ್ತಿರ್ಲಿಲ್ಲ. ಹಾಗಾಗಿ ನೋಡಿ ಈ ಥರ ಒನ್ ವೇ ಕ್ಲಚ್ ಮಾಡಿದ್ದಾರೆ. ಥ್ಯಾಂಕ್ ಯು. ಎಲ್ಲ ಮೋಲ್ಡ್ ಆಗಿದೆ ನೋಡಿ. ಇದೊಂದು ಮ್ಯಾಗ್ನೆಟ್ ಫಿಟ್ ಮಾಡಿ ಫುಲ್ ಇಂಜಿನ್ನ ಒಂದು ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ. ಥ್ಯಾಂಕ್ ಯು.
ನೋಡಿ ಇಂಜಿನ್ ಎಲ್ಲ ಮೋಲ್ಡ್ ಆಗಿದೆ. ಮೋಲ್ಡ್ ಆಗಿ ಒಂದು ಫೋಟೋಗಳು ಹಾಕಿದ್ದೀನಿ. ಏನು ಫೋಟೋ ಹಾಕಿದ್ದೀನಿ ಫಿನಿಷ್ ಮಾಡಿ. ಗಾಡಿ ಬೆಡ್ಡಿಂಗ್ ಹಾಕಿಲ್ಲ. ಬೆಡ್ಡಿಂಗ್ ಹಾಕೋದ್ಕಿಂತ ಮುಂಚೆ ಒಂದು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಒಂದು 4 ಫೋಟೋ ಹಾಕಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಎಲ್ಲಿಂದ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ನಾವು ಎಲ್ಲಿಂದ ನೋಡ್ತಾ ಇದ್ದೀವಿ ನನಗೊಂದು ಖುಷಿ ಆಗುತ್ತೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಗಳು ಅಲ್ಲಲ್ಲಿದ್ದಾರಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಮೆಂಟ್ ಮಾಡಿ. ನೋಡಿ ಎಲ್ಲ ಫುಲ್ ಮೋಲ್ಡ್ ಮಾಡಿ ಟೇಬಲ್ ಮೇಲೆ ಇಕ್ಕಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಕೆಲಸ ಹೇಗಿತ್ತು, ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಕೆಲಸ ಮಾಡ್ತೀವ ಇಲ್ಲ ಅನ್ನೋದು ನಿಮ್ಮಲ್ಲಿ ಕೋರಿಕೊಳ್ತೇನೆ. ಕಮೆಂಟ್ ಮಾಡಿ ದಯವಿಟ್ಟು. ವೀಡಿಯೋ ನೋಡಿದಂಥವ್ರು ಕಮೆಂಟ್ ಮಾಡಿ. ಎಲ್ಲಿಂದ ನೋಡ್ತಾ ಇದ್ದೀರಾ, ಕೆಲಸ ನಮ್ಮದು ಓಕೆ ಇದೆಯಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ನೋ ಎಸ್ ಆರ್ ನೋ ಅಂತನಾದರೂ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಎಲ್ಲ ತುಂಬು ಹೃದಯದ ಧನ್ಯವಾದಗಳು. ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನೋಡಿ ಬೆಡ್ಡಿಂಗ್ನ ಕ್ಲೀನ್ ಮಾಡ್ತಾಯಿದ್ದೀವಿ. ಬೆಡ್ಡಿಂಗ್ ಎಲ್ಲ ಕ್ಲೀನ್ ಮಾಡಿ ಹಾಕ್ಬಿಟ್ಟು ಗಾಡಿನ ಟ್ರಯಲ್ ನೋಡಿಬಿಟ್ಟು ಕಸ್ಟಮರ್ ಜೊತೆ ಟ್ರಯಲ್ ನೋಡಿ ಅವರು ಒಪಿನಿಯನ್ ಹೇಗಿತ್ತು ಅನ್ನೋದು ಕೇಳಿಬಿಟ್ಟು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋ ಸಮಯ ಬಂದಿದೆ. ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಈಗ ಮುಂದೆ ಬರ್ತಕ್ಕಂಥ ವೀಡಿಯೋ ಅದೇ ಥರ ನನ್ನ ಇನ್ಸ್ಟಾ ID ಇದೆ, ನನ್ನ ಯೂಟ್ಯೂಬ್ ಚಾನಲ್ ಇದೆ. ಪ್ರತಿಯೊಂದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಂಬಂದರೆ ಡಿಸ್ಕೌಂಟಲ್ಲಿ ಕೆಲಸ ಮಾಡಿಕೊಡ್ತೀನಿ. ದಯವಿಟ್ಟು ಬನ್ನಿ ನಾನು ವರ್ಕ್ಶಾಪಿಗೆ ಬಂದು ವಿಸಿಟ್ ಮಾಡಿ ಒಂದ್ಸಲಿ. ನಿಮಗೆ ಕೆಲಸ ಗೊತ್ತಾಗುತ್ತೆ. ನೀವೇ ಕಣ್ಮುಂದೆ ನೋಡಿದಾಗ ಇಲ್ಲಪ್ಪ ಕೆಲಸ ಇಲ್ಲಿ ನಮಗೆ ಸಮಾಧಾನಕರವಾಗಿರುತ್ತೆ, ಹೋಗಿ ಕೆಲಸ ಮಾಡಿಸ್ಬೋದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ದಯವಿಟ್ಟು ನಾನು ಗ್ರಾಹಕರಲ್ಲಿ ಮತ್ತು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಗಳಲ್ಲಿ ಕೇಳ್ಕೊಳ್ತೇನೆ ಏನಂದರೆ ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಬಟನನ್ನು ಮರೆಯದೆ ಒತ್ತಿ ನೋಡಿ. ಥ್ಯಾಂಕ್ ಯು.